ನಮಸ್ಕಾರ ಸ್ನೇಹಿತರೆ. ಇಂದು ನಾನು ನಿಮಗೆ ಒಂದು ಪುಟ್ಟ ಕಥೆಯನ್ನು ಹೇಳುತ್ತೇನೆ. ಒಂದು ದಿನ ಒಬ್ಬ ಟೋಪಿ ಮಾರುವವನು ತನ್ನ ಚೀಲದಲ್ಲಿ ಬಣ್ಣ ಬಣ್ಣದ ಟೋಪಿಗಳನ್ನು ತುಂಬಿಕೊಂಡು ಕಾಡಿನ ಮಧ್ಯದಲ್ಲಿ ನಡೆಯುತ್ತಾ ಬರುತ್ತಿದ್ದನು. ಅವನು ಹಳ್ಳಿಯಿಂದ ಹಳ್ಳಿಗೆ ಹೋಗಿ ಟೋಪಿಗಳನ್ನು ಮಾರುತ್ತಿದ್ದನು. ಆ ದಿನ ಬಿಸಿಲು ಜಾಸ್ತಿ ಇತ್ತು. ನಡೆಯುತ್ತಾ ಅವನು ತುಂಬ ಆಯಾಸಗೊಂಡನು. ಸ್ವಲ್ಪ ಸಮಯದ ನಂತರ ಅವನಿಗೆ ಒಂದು ದೊಡ್ಡ ಮರ ಕಾಣಿಸಿತು. ಅಯ್ಯೋ, ಸ್ವಲ್ಪ ಹೊತ್ತು ಇಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳೋಣ ಎಂದುಕೊಂಡು ಅವನು ಆ ಮರದ ಕೆಳಗೆ ಕುಳಿತುಕೊಂಡನು. ತನ್ನ ಟೋಪಿಗಳ ಚೀಲವನ್ನು ಪಕ್ಕದಲ್ಲಿ ಇಟ್ಟುಕೊಂಡು ಸ್ವಲ್ಪ ಹೊತ್ತಿನಲ್ಲಿ ನಿದ್ರೆಗೆ ಜಾರಿದನು. ಆ ಮರದ ಮೇಲೆ ಕೆಲವು ಕೋತಿಗಳು ಕುಳಿತುಕೊಂಡಿದ್ದವು. ಕೆಳಗೆ ಮಲಗಿದ್ದ ಟೋಪಿ ಮಾರುವವನನ್ನು ನೋಡಿದವು. ಅವನ ಪಕ್ಕದಲ್ಲಿದ್ದ ಚೀಲವನ್ನು ನೋಡಿದವು. ಅವುಗಳಿಗೆ ತುಂಬ ಕುತೂಹಲವಾಯಿತು. ಒಂದು ಕೋತಿ ನಿಧಾನವಾಗಿ ಮರದಿಂದ ಕೆಳಗೆ ಇಳಿದು ಬಂತು. ಚೀಲವನ್ನು ತೆರೆದು ನೋಡಿತು. ಒಳಗೆ ಬಣ್ಣ ಬಣ್ಣದ ಸುಂದರ ಟೋಪಿಗಳು. ಅದಕ್ಕೆ ತುಂಬ ಖುಷಿಯಾಯಿತು. ಅದು ಒಂದು ಟೋಪಿಯನ್ನು ತೆಗೆದುಕೊಂಡು ತನ್ನ ತಲೆಗೆ ಹಾಕಿಕೊಂಡಿತು. ಇದನ್ನು ಕಂಡ ಉಳಿದ ಕೋತಿಗಳು ಒಂದೊಂದಾಗಿ ಕೆಳಗೆ ಬಂದು ಚೀಲದಲ್ಲಿದ್ದ ಟೋಪಿಗಳನ್ನು ತೆಗೆದುಕೊಂಡು ತಮ್ಮ ತಮ್ಮ ತಲೆಗಳ ಮೇಲೆ ಹಾಕಿಕೊಂಡವು. ಕೆಲವೇ ಕ್ಷಣಗಳಲ್ಲಿ ಚೀಲ ಖಾಲಿಯಾಯಿತು. ಸ್ವಲ್ಪ ಹೊತ್ತಿನ ನಂತರ ಟೋಪಿ ಮಾರುವವನು ಎಚ್ಚರಗೊಂಡನು. ತನ್ನ ಪಕ್ಕದಲ್ಲಿದ್ದ ಚೀಲವನ್ನು ನೋಡಿದನು. ಅಯ್ಯೋ, ನನ್ನ ಚೀಲ ಖಾಲಿ ಎಂದು ಆಶ್ಚರ್ಯದಿಂದ ಕೂಗಿದನು. ತಕ್ಷಣ ಅವನು ಮೇಲಕ್ಕೆ ನೋಡಿದನು. ಏನು ಆಶ್ಚರ್ಯ! ಮರದ ಮೇಲೆ ಕೂತಿದ್ದ ಎಲ್ಲ ಕೋತಿಗಳು ಅವನ ಟೋಪಿಗಳನ್ನು ತಲೆ ಮೇಲೆ ಹಾಕಿಕೊಂಡು ಕುಳಿತಿದ್ದವು. ಟೋಪಿ ಮಾರುವವನು ತುಂಬ ಬೇಸರಗೊಂಡನು. ಏನು ಮಾಡಬೇಕು ಎಂದು ಯೋಚಿಸಲು ಆರಂಭಿಸಿದನು. ತಲೆಯ ಮೇಲೆ ಕೈ ಹಾಕಿಕೊಂಡನು. ಅದನ್ನೇ ನೋಡಿ ಮರದ ಮೇಲಿದ್ದ ಕೋತಿಗಳು ಕೂಡ ತಲೆಯ ಮೇಲೆ ಕೈ ಹಾಕಿಕೊಂಡವು. ಆಹಾ, ಇವು ನಾನು ಮಾಡಿದ ಹಾಗೆ ಮಾಡುತ್ತಿವೆ ಎಂದು ಅವನಿಗೆ ಅರ್ಥವಾಯಿತು. ತಕ್ಷಣ ಅವನಿಗೆ ಒಂದು ಉಪಾಯ ಹೊಳೆಯಿತು. ಅವನು ತನ್ನ ತಲೆಯಲ್ಲಿದ್ದ ಟೋಪಿಯನ್ನು ತೆಗೆದು ನೆಲಕ್ಕೆ ಎಸೆದನು. ಮರದ ಮೇಲಿದ್ದ ಕೋತಿಗಳು ಅವನನ್ನು ಅನುಕರಿಸಿ ತಮ್ಮ ತಲೆಯಲ್ಲಿದ್ದ ಟೋಪಿಗಳನ್ನು ಒಂದೊಂದಾಗಿ ಕೆಳಕ್ಕೆ ಎಸೆದವು. ಟೋಪಿ ಮಾರುವವನು ತುಂಬ ಸಂತೋಷಪಟ್ಟನು. ಬೇಗನೆ ಎಲ್ಲ ಟೋಪಿಗಳನ್ನು ಕಲೆ ಹಾಕಿ ಮತ್ತೆ ತನ್ನ ಚೀಲದಲ್ಲಿ ಹಾಕಿಕೊಂಡನು. ನಂತರ ಮರದ ಮೇಲಿದ್ದ ಕೋತಿಗಳನ್ನು ನೋಡಿ ನಗುತ್ತಾ ತನ್ನ ದಾರಿಯಲ್ಲಿ ಮುಂದುವರೆದನು. ಕೋಪಕ್ಕಿಂತ ಬುದ್ಧಿ ದೊಡ್ಡದು. ಬುದ್ಧಿವಂತಿಕೆಯಿಂದ ಸಮಸ್ಯೆಯನ್ನು ಪರಿಹರಿಸಬಹುದು. ಈ ಒಂದು ಪುಟ್ಟ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.